ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಿಯರೇ, ನಾವು ದೇವರನ್ನು ಅವಲಂಬಿಸಬೇಕಾಗಿದೆ, ನಮ್ಮ ಭಾವನೆಗಳನ್ನಲ್ಲ. 2 ಕೊರಿಂಥ 12ನೇ ಅಧ್ಯಾಯ 10ರಲ್ಲಿ ನಾವು ನೋಡುವುದಾದರೆ, ಆದುದರಿಂದ ನಾನು ಕ್ರಿಸ್ತನ ನಿಮಿತ್ತ ನಿರ್ಬಲಾವಸ್ಥೆಗಳಲ್ಲಿ, ಅವಮಾನಗಳಲ್ಲಿ, ಕೊರತೆಗಳಲ್ಲಿ, ಹಿಂಸೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ ಸಂತೋಷವಾಗಿದ್ದಾನೆ. ಯಾಕೆಂದರೆ ನಾನು ಯಾವಾಗಲೂ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲ ಉಳ್ಳವನಾಗಿದ್ದೇನೆ. ಅರೆ, ಈ ವಾಕ್ಯ ವ್ಯತ್ಯಾಸವಾಗಿದೆಯಲ್ಲ. ಇಲ್ಲಿ ಕ್ರಿಸ್ತನ ನಿಮಿತ್ತ ನಾನು ಅವಮಾನಗಳಲ್ಲಿ, ಕೊರತೆಗಳಲ್ಲಿ, ಹಿಂಸೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ ಸಂತೋಷವಾಗಿದ್ದೇನೆ. ಅದು ಹೇಗೆ? ಅಬ್ರಹಾಂ ತನ್ನ ಶಾರೀರಿಕ ಬಲದಿಂದ ಇಸ್ಮಾಯೇಲನಿಗೆ ಜನ್ಮ ಕೊಟ್ಟಿದ್ದು ನಿಜ. ಆದರೆ ದೇವರು ಇಸ್ಮಾಯೇಲನನ್ನು ಸ್ವೀಕರಿಸಲು ಒಪ್ಪಿಕೊಳ್ಳಲಿಲ್ಲ. ಅವನನ್ನು ಹೊರಗೆ ಹಾಕೋದಕ್ಕೆ ಅಬ್ರಹಾಮನಿಗೆ ಆಜ್ಞಾಪನೆ ಮಾಡ್ತಾರೆ. ಇದೆಷ್ಟು ವಿಚಿತ್ರ ಅನಿಸ್ತದೆ ನಿಮಗೆ. ಆದಿಕಾಂಡ 17ನೇ ಅಧ್ಯಾಯ 18ರಿಂದ 21ರವರೆಗೂ ನೀವು ನೋಡುವುದಾದರೆ ನಾವು ನೋಡುತ್ತೇವೆ. ಆದಿಕಾಂಡದಲ್ಲಿ ನೋಡುವುದಾದರೆ ಅಬ್ರಹಾಮನು ದೇವರಿಗೆ, ಇಸ್ಮಾಯೇಲನು ನಿನ್ನ ಎದುರಿನಲ್ಲಿ ಬದುಕಲಿ ಅಂದನು. ಅದಕ್ಕೆ ದೇವರು, ನಿಶ್ಚಯವಾಗಿ ನಿನ್ನ ಹೆಂಡತಿಯಾದ ಸಾರಾಳು ನಿನಗೆ ಮಗನನ್ನು ಹೆರುವಳು, ಅವನಿಗೆ ಇಸಾಕನೆಂದು ಹೆಸರಿಡಬೇಕು, ಅವನ ಸಂಗಡಲು ತರುವಾಯ ಹುಟ್ಟುವ ಅವನ ಸಂತತಿಯವರ ಸಂಗಡಲು ನನ್ನ ಶಾಶ್ವತವಾದ ಒಡಂಬಡಿಕೆ ಸ್ಥಾಪಿಸುವೆನು. ಇಸ್ಮಾಯೇಲನ ವಿಷಯದಲ್ಲಿ ನೀನು ಬೇಡಿಕೊಂಡಿದ್ದನ್ನು ಕೇಳಿದ್ದೇನೆ. ಇಗೋ, ನಾನು ಅವನನ್ನು ಆಶೀರ್ವದಿಸಿದೆನೋ, ಅವನನ್ನು ಅಭಿವೃದ್ಧಿ ಮಾಡಿ ಅತ್ಯಧಿಕವಾಗಿ ಹೆಚ್ಚಿಸುವೆನು. ಅವನಿಂದ 12 ಪ್ರಭುಗಳು ಹುಟ್ಟುವರು. ನಾನು ಅವನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡುವೆನು. ಆದರೆ ಬರುವ ವರ್ಷ ಈ ಕಾಲದಲ್ಲಿ ಸಾರಾಳು ನಿನಗೆ ಇರುವ ಇಸಾಕನ ಸಂಗಡ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸುವೆನೆಂದು ಹೇಳಿದೆನು. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇಸ್ಮಾಯೇಲನನ್ನು ಆಶೀರ್ವದಿಸಿದ್ದು ನಿಜ, ಆದರೆ ಸಾರಾಳಿಗೆ ಒಂದು ಮಗುವನ್ನು ಕೊಡ್ತೇನೆ. ನಾವು ದೇವರನ್ನು ಅವಲಂಬಿಸಿದೆ ಒಳ್ಳೆಯ ಭಾವನೆಯಿಂದ ಮನುಷ್ಯನ ಸಾಮರ್ಥ್ಯಗಳನ್ನು, ಮನುಷ್ಯನ ಕಾರ್ಯಗಳನ್ನು ನಾವು ನಂಬಿಕೊಳ್ಳುವುದು ಕಷ್ಟ. ನಮ್ಮ ನಂಬಿಕೆ ದೇವರಾಗಿರಬೇಕು. ನಾವು ದೇವರ ಮೂಲಕ ಮಾಡಿರುವ ಕಾರ್ಯಗಳು ಮಾತ್ರ ಉಳಿಯುತ್ತವೆ ಅನ್ನುವಂತಹ ಒಂದು ದೃಢ ವಿಶ್ವಾಸ ನಮ್ಮ ಹೃದಯದಲ್ಲಿ ಹೊಕ್ಕಬೇಕಾಗಿದೆ. ನಮ್ಮ ಮಕ್ಕಳ ಹೃದಯದಲ್ಲಿ ದೇವರ ಪ್ರೀತಿಯನ್ನು ಬಿತ್ತಬೇಕಾಗಿದೆ. ದೇವರಿಂದ ಸಮಸ್ತವೂ ಸಾಧ್ಯ ಎಂಬುದಾಗಿ ನಾವು ಪ್ರತಿದಿನ ನಮ್ಮ ಮಕ್ಕಳಿಗೆ ನಮ್ಮ ಸಾಕ್ಷಿಗಳನ್ನು ಹೇಳಬೇಕಾಗಿದೆ. ನಮ್ಮ ಗತ ಚರಿತ್ರೆಯಲ್ಲಿ ನಾವು ಹೇಗಿದ್ದೇವೆ, ಹೇಗಿದ್ದೀವಿ, ಆದರೆ ದೇವರನ್ನು ನಂಬಿಕೊಂಡ ನಂತರ ದೇವರು ಹಂತ ಹಂತವಾಗಿ ನಮ್ಮ ಕುಟುಂಬಗಳನ್ನು ಬದಲು ಮಾಡಿದ ರೀತಿ, ನಮ್ಮನ್ನು ಬದಲು ಮಾಡಿದ ರೀತಿ, ನಮ್ಮ ನಡೆಗಳನ್ನು ಬದಲು ಮಾಡಿದ ರೀತಿ, ನಮ್ಮ ನುಡಿಗಳನ್ನು ಬದಲು ಮಾಡಿದ ರೀತಿ, ದೇವರು ನಮ್ಮನ್ನು ರಕ್ತದಿಂದ ಆತನ ರಕ್ಷಾ ಕವಚವನ್ನಾಗಿ ನಮ್ಮನ್ನು ಕಾದುಕೊಂಡು ಎಲ್ಲ ಉಪದ್ರವಗಳಿಂದ ನಮ್ಮನ್ನು ಕಾಪಾಡಿದ್ದನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸುವಂಥವರಾಗಿದ್ದೇವೆ ಪ್ರಿಯರೇ. ಆಗ ದೇವರು ಉಲ್ಲಾಸ ಪಡುತ್ತಾರೆ. ದೇವರಿಗೆ ನಾವು ನಂಬಿಕೆಯಾಗಿರ್ತೇವೆ. ನಮ್ಮ ಮಕ್ಕಳಿಗೆ ದೇವರ ಮೇಲೆ ಒಂದು ದೃಢವಾದಂಥ ಒಂದು ನಂಬಿಕೆ, ದೃಢವಾದಂಥ ಒಂದು ವಿಶ್ವಾಸ ಬರ್ತದೆ. ಅವರು ದೇವರೊಂದಿಗೆ ಹೆಜ್ಜೆ ಹಾಕುವುದಕ್ಕೆ, ದೇವರೊಂದಿಗೆ ಮುಖಾಮುಖಿ ಆಗುವುದಕ್ಕೆ, ದೇವರೊಂದಿಗೆ ನಡೆಯುವುದಕ್ಕೆ ಸಹಕಾರಿಯಾಗಿರ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರನಪ್ಪ. ದೇವಾ, ಈ ಮುಂಜಾನೆಯ ಸಮಯದಲ್ಲಿ ನಿಮ್ಮ ಪಾದದ ಸನ್ನಿಧಾನಕ್ಕೆ ಬರಲು ನೀವು ಕೊಟ್ಟಂಥ ಮಹಾಕೃಪೆಗಾಗಿ ವಂದಿಸ್ತೇನಪ್ಪ. ದೇವಾ, ಸಹಾಯ ಮಾಡು ಅಪ್ಪ, ಸಹಾಯ ಮಾಡು. ರಾಜಾ, ಸಹಾಯ ಮಾಡು. ಎಲ್ ಶಡಾಯ್, ಸಹಾಯ ಮಾಡು. ಎಬಿನೇಜರ್, ಸಹಾಯ ಮಾಡು. ಯೆಹೋವ ರಾಫಾ, ಸಹಾಯ ಮಾಡಪ್ಪ. ಅಪ್ಪ, ನಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡಯ್ಯ.
ನಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಯಾರ್ಯಾರು ಈ ವಾಕ್ಯದ ಬಲದಿಂದ ದೇವರೇ ನೋಡ್ತಾ ಇದ್ದಾರೋ ಅವರ ಸಮಸ್ತ ಹಳೆಯದೆಲ್ಲವೂ ಹೋಗಿ ನೂತನವಾಗಲಿ ಸ್ವಾಮಿ. ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀನಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಲ್ಲೇಲೂಯ.